ನಮಸ್ಕಾರ ಟೈಗರ್ಸ್. ಮತ್ತೊಮ್ಮೆ ನಿಮ್ಮೊಂದಿಗೆ AWPL ಪರಿವಾರದಿಂದ ಸ್ಟೋನ್ ಡಾಕ್ ಅನ್ನು ತೊಗೊಂಬಂದಿದ್ದೀನಿ. ನಾನು ನಿಮ್ಮ ಮಿಸ್ಟರ್ ರವೀಂದ್ರ ನಾಯ್ಕ್, ಅಪ್ಕಮಿಂಗ್ ಡೈಮಂಡ್ ಲೀಡರ್ AWPL ಕರ್ನಾಟಕ ಬೆಲ್ಗಮ್ದಿಂದ. ನಾವು ಇವತ್ತು ಮಾತಾಡೋ AWPL ಸ್ಟೋನ್ ಡಾಕ್ ಬಗ್ಗೆ. ಸ್ಟೋನ್ ಡಾಕ್ ಒಂದು ಕಿಡ್ನಿಯಲ್ಲಿ ಆಗ್ತಕ್ಕಂಥ ಒಂದು ವಿಕಾರ. ಕಿಡ್ನಿ ಒಂದು ಮಾನವ ಶರೀರ ಬಹುಮುಖ್ಯ ಅಂಗ, ಒಂದು ಆರ್ಗ್ಯಾನ್ ಅಂತ ಕರಿಬೋದು ನಾವು ಅದನ್ನು. ಓಕೆನಾ. ಅದರಿಂದ ಕಿಡ್ನಿ ನಮ್ಮ ರಕ್ತನ ಸೆಪ್ರೇಟಾಗಿ ಶುದ್ಧೀಕರಣ ಮಾಡಿಬಿಟ್ಟು ಹೋಲ್ ಬಾಡಿಗೆ ಸರ್ವಿಸನ್ನು ಕೊಡುತ್ತದೆ. ಕಿಡ್ನಿ ಚೆನ್ನಾಗಿದ್ದರೆ ನಿಮ್ಮದು ಎಲ್ಲ ಚೆನ್ನಾಗಿರೋದು. ಕಿಡ್ನಿ ಒಂದು ವೇಳೆ ಕೆಟ್ಟಪ್ಪ ಅಂತಂದರೆ ಡಯಾಲಿಸಿಸ್ ಥರ ಈ ಥರ ದೊಡ್ಡ ರೋಗವನ್ನು ನೀವು ಕೂಡ ಎದುರಿಸಬಹುದು. ಡಯಾಲಿಸಿಸ್ ಕೂಡ ನೀವು ಮಾಡ್ಕೊಳ್ಳೋಕ್ಕಾಗುತ್ತೆ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ವರೆಗೆ. ಅದಕ್ಕೋಸ್ಕರ ಕಿಡ್ನಿ ಚೆನ್ನಾಗಿದ್ದರೆ ನಿಮ್ಮದು ಪೂರ್ಣ ಶರೀರ ಚೆನ್ನಾಗಿರುತ್ತದೆ. ಅದಕ್ಕೋಸ್ಕರ ಕಿಡ್ನಿ ಪ್ರಾಬ್ಲಮ್ ಏನೇನು, ಕಾರಣಗಳೇನು, ಕಿಡ್ನಿದಲ್ಲಿ ಕಲ್ಲು ಆಗಲಿಕ್ಕೆ ಕಾರಣ ಏನು, ಕಲ್ಲುಗಳಿರಲು ಕಾರಣ ಅದನ್ನು ನೋಡುವ. ತುಂಬ ಕಡಿಮೆ ನೀರು ಕುಡಿಯುವುದು, ಶಸ್ತ್ರಚಿಕಿತ್ಸೆ ಮಾಡಿದ ನಂತರ ವ್ಯಾಯಾಮ ತುಂಬ ಹೆಚ್ಚು ಅಥವಾ ತುಂಬ ಕಡಿಮೆ ಮಾಡುವುದು. ಒಂದು ಮಾನವ ಶರೀರಕ್ಕೆ 40 ನಿಮಿಷದಿಂದ 60 ನಿಮಿಷವರೆಗೂ ವ್ಯಾಯಾಮ ಬೇಕು. ಇದಕ್ಕಿಂತ ಜಾಸ್ತಿ ವ್ಯಾಯಾಮ ಮಾಡೋದ್ರಿಂದ ಕೂಡ ನಮ್ಮ ಶರೀರಕ್ಕೆ ಹಾನಿಕಾರಕವಾಗಿದೆ. ಕಮ್ಮಿ ವ್ಯಾಯಾಮ ಮಾಡೋದ್ರಿಂದ ಕೂಡ ಹಾನಿಕಾರಕ. ಹೆಚ್ಚು ಉಪ್ಪು ಅಥವಾ ಹೆಚ್ಚು ಸಕ್ಕರೆಯೊಂದಿಗೆ ಆಹಾರವನ್ನು ಸೇವಿಸುವುದು. ಒಬ್ಬರು ಹೇಳ್ತಾರೆ, ನನಗೆ ಒಂದು ಸ್ವಲ್ಪ ಟೀ ರುಚಿಕರವಾಗಿರಬೇಕು, ಜಾಸ್ತಿ ಟೀನ ನಾನು ಕುಡಿಬೇಕು, ಸಕ್ಕರೆ ಬೇಕು ಅಂತ. ಯಾರಾದರೂ ಹೆಚ್ಚಿನ ಉಪ್ಪಿನೊಂದಿಗೆ ಊಟ ಮಾಡ್ತಾಯಿದ್ದಾರೆ, ಅದು ಕೂಡ ಹಾನಿಕಾರಕ. ಬೊಜ್ಜು, ಯಾರು ದಪ್ಪಿದ್ದವರಿಗೂ ಕೂಡ ಇದು ಕಿಡ್ನಿ ವಿಕಾರ ಬಂದುಬಿಡುತ್ತೆ, ಕಿಡ್ನಿಗಳಲ್ಲಿ ಕಲ್ಲುಗಳು ಬರುತ್ತವೆ. ಹೆಚ್ಚು ಪ್ರೊಕ್ಟೋಸಿಸ್ ತಿನ್ನುವ ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಪ್ರೊಕ್ಟೋಸಿಸ್ ಇದು ಹೊಸ ಶಬ್ದ, ನೀವು ಕೇಳಿರ್ಬೋದು. ಇದು ಕೋಲ್ಡ್ ಡ್ರಿಂಕಲ್ಲಿ ಸಿಗ್ತಕ್ಕಂಥ ಒಂದು ಸ್ವೀಟ್ ಪದಾರ್ಥ, ಒಂದು ಕೆಮಿಕಲ್. ಇದನ್ನು ನಾವು ಸೇವಿಸಬಾರದು. ಆದರೆ ಇವತ್ತಿನ ಮಾಡರ್ನ್ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಹುಡುಗರು ಕುಡಿತಾ ಇರ್ತಾರೆ. ಆದರೆ ಇದರಲ್ಲಿ ಸಕ್ಕರೆಗಿಂತ ಜಾಸ್ತಿ ಸ್ವೀಟ್ ಗುಣ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಕೋಲ್ಡ್ ಡ್ರಿಂಕಲ್ಲಿ ಹಾಕ್ತಾರೋ. ನಾವು ಯಾವುದಾದ್ರೂ ಕೋಲ್ಡ್ ಡ್ರಿಂಕ್ ಹೆಸರನ್ನು ಹೇಳೋಕ್ಕೆ ಬಯಸೋದಿಲ್ಲ. ಇಲ್ಲಿ ಕೋಲ್ಡ್ ಡ್ರಿಂಕ್ ಅನ್ನೋದು ಎಷ್ಟು ಹಾನಿಕರ ಅಂತ ನೀವು ಇಲ್ಲಿ ನೋಡ್ಬೋದು. ಕಿಡ್ನಿ ಕೂಡ ವಿಕಾರ, ಕಿಡ್ನಿ ಡ್ಯಾಮೇಜ್ ಕೂಡ ಆಗುತ್ತದೆ. ರೋಗದ ಲಕ್ಷಣಗಳು. ಈ ರೋಗದ ಲಕ್ಷಣಗಳಿಂದ ಮೂತ್ರಪಿಂಡದ ಕಲ್ಲುಗಳನ್ನು ನೀವು ಗುರುತಿಸಬಹುದು. ಮೂತ್ರ ವಿಸರ್ಜಿಸುವಾಗ ನೋವು, ಹೋಗದ ಹೊಟ್ಟೆ ನೋವು, ಔಷಧಿನ ಸೇವಿಸಿದರೂ ಕೂಡ ಮತ್ತೆ ಪದೇ ಹೊಟ್ಟೆ ನೋವು ಬರ್ತಾ ಇರೋದು, ಅದು ನಿಮ್ಮದು ಕಿಡ್ನಿ ಸ್ಟೋನ್ದ ಲಕ್ಷಣಗಳು. ನಿಮ್ಮ ಮೂತ್ರದಲ್ಲಿ ರಕ್ತಸ್ರಾವ, ನೀವು ಇದರಲ್ಲಿ ಪಕ್ಕಾ ಡಾಕ್ಟ್ರಿಗೆ ಹೋಗಿ ಭೇಟಿ ಆಗಬೇಕು. ಆನಂತರ ನಿಮ್ಮ ಸ್ವಂತ ಅನಾರೋಗ್ಯ ಭಾವನೆ, ಪದೇ ನನಗೆ ಆರಾಮಿಲ್ಲ, ನನಗೆ ಅನಿಸ್ತಾ ಇಲ್ಲ, ಈಗ ನಿಮ್ಮ ಮನೋಭಾವನೆ ಬಂದುಬಿಡುತ್ತದೆ. ಜ್ವರ ಮತ್ತು ಶೀತ, ಪದೇ ಔಷಧಿ ಕೂಡ ನಾವು ಸೇವಿಸಿದರೂ ಕೂಡ ಸರಿ ಆಗದೇ ಇರುತ್ತೆ ಜ್ವರ, ಶೀತ. ನಿಮ್ಮ ಕೆಳಗೆ ಬೆನ್ನಿನ ಹಿಂದ್ಗಡೆಗೆ ತೀವ್ರವಾದ ನೋವು, ಅತಿ ನೋವಾಗಿರುತ್ತದೆ, ಸಂಭಾಳಿಸ್ಲಿಕ್ಕೆ ಆಗುತ್ತಿಲ್ಲ, ಅಷ್ಟೊಂದು ನೋವು ನಿಮ್ಮ ಹತ್ರ ಬೆನ್ನಿನ ಹಿಂದ್ಗಡೆ ಕೆಳಗಿನ ಭಾಗದಲ್ಲಿ ನೋವು ಇರುತ್ತದೆ. ಅದು ಕಿಡ್ನಿ ಸ್ಟೋನ ಸಂಕೇತ, ರೋಗದ ಲಕ್ಷಣಗಳು. ಇದಕ್ಕೆ ಸ್ಟೋನ್ ಡಾಕ್ ರಸ AWPLದಿಂದ ಮೂತ್ರಪಿಂಡದ ಕಲ್ಲುಗಳ ಸಂಪೂರ್ಣ ಚಿಕಿತ್ಸೆಯನ್ನು AWPL ಸ್ಟೋನ್ದಿಂದ ನಿಮ್ಮದು ಕಿಡ್ನಿಯ ಸಂಪೂರ್ಣ ಆರೋಗ್ಯಕರವನ್ನು ಮಾಡಲಿಕ್ಕೆ ನಮ್ಮ ಹತ್ರ ಸ್ಟೋನ್ ಡಾಕ್ ಅಂತ ಆಯುರ್ವೇದಿಕ್ ಔಷಧಿ ಇದೆ. ಇದು ಆಯುರ್ವೇದಿಕ್ ಬಗ್ಗೆ ನೀವು ನೋಡಿರ್ಬೋದು. ಪ್ರತಿಯೊಬ್ಬರು ಅಲೋಪತಿಗಿಂತ ಮುಂಚೆ ಆಯುರ್ವೇದಿಕ್ಕಿನ ಯೂಸ್ ಮಾಡ್ತಾಯಿದ್ರು. ಅಲೋಪತಿ ಬಂದ ನಂತರ ಕೂಡ ಇವಾಗ ಎಷ್ಟೋ ಜನರು ಇವಾಗ ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟನ್ನು ತಗೊಂಡು ತನ್ನ ಕಿಡ್ನಿಯನ್ನು ಸದೃಢವಾಗಿ ಡಯಾಲಿಸಿಸ್ ಇರ್ತಕ್ಕಂಥ ವ್ಯಕ್ತಿ ಕೂಡ 25 mm 30 mm ಕಿಡ್ನಿ ಸ್ಟೋನ್ ಇರೋದು ಕಲ್ಲುಗಳಿರೋದು ಕೂಡ ಅದನ್ನು ಕರಗಿಸಿ ಹೊರಗೆ ತೆಗೆಯುವಂಥ ಕೆಲಸನ ಮಾಡಿದೆ. ಕಿಡ್ನಿ ಸ್ಟೋನ್ ನಾನು ಹತ್ರ ನಿಮಗೆ ಪ್ರಮಾಣ ತೋರಿಸ್ತೀನಿ. ನಮ್ಮ ಹತ್ರ ರಿಸಲ್ಟ್ಗಳಿದ್ದಾವೆ. ಕಿಡ್ನಿ ಸ್ಟೋನ್ ತೊಗೊಂಡ ಎಷ್ಟು ಜನ ಸರಿಯಾಗಿದ್ದಾರೆ ಅಂತ ನೀವು ನಮಗೆ ಹತ್ತಿರದ ಡೈರೆಕ್ಟ್ ಸೆಲ್ಲರ್ ಅಂತ ನೀವು ಸಂಪರ್ಕಿಸಿ ನೀವು ಪ್ರಮಾಣವನ್ನು ಪಡೆಯಬಹುದು. ಇವಾಗ ಸ್ಟೋನ್ ಡಾಕಲ್ಲಿ ನಮ್ಮ ಏನೇನಪ್ಪ ಇದು ಕಂಪೋಸಿಷನ್ ಇದೆ ನಾನು ನೋಡುವ. ಪಾಷಾಣ ವೇದ ಎಕ್ಸಿಡೇಟ್ 125 mg, ವರುಣ ಎಕ್ಸ್ 125 mg, ಕುಲ್ತಿ ಎಕ್ಸಿಡ್ 125 mg, ಗೋಗುಕ್ರ 125 mg, ಎಕ್ಸಿಗಿಗೆ 125 mg, ಅಲೋವೆರಾ ರಸ್ 2 ml, ಅಪರವರ್ಗ ಎಕ್ಸಿಟೇಟ್, ಗಿಲೋಯ್ ಎಕ್ಸ್ಟೇಟ್, ಪಾಲ್ಸಾ ಪುಷ್ಪರಾವ್, ಮೊಲಿಸರ್ ಎಕ್ಸ್ಟೇಟ್ 10 mg. ಗೆಳೆಯರಿ, ಇದರ ಬಗ್ಗೆ ನಾನು ಜಾಸ್ತಿ ಹೇಳೋಲ್ಲ. ನಿಮ್ಮ ಹತ್ರ ಮೊಬೈಲ್ ಇದೆ, ನೀವು ಗೂಗಲಲ್ಲಿ ಕೂಡಿ ಏನು ಹೆಸರು ಹೇಳ್ತಾ ಇದ್ದೀನಲ್ಲ, ಇದು ನೀವು ಒಂದೊಂದಾಗಿ ಸರ್ಚ್ ಮಾಡಿ ಇದು ಏನು ನಿಮ್ಮ ಕಿಡ್ನಿಗೋಸ್ಕರ ಒಳ್ಳೆಯದಿದೆ ಅನ್ನೋ ನೀವು ಸರಿಯಾಗಿ ನೀವು ಓದ್ಕೊಳ್ಬೋದು. ಜಾಸ್ತಿ ಹೇಳ್ಬೇಕಂದ್ರೆ ಇಲ್ಲಿ ಟೈಮ್ ಜಾಸ್ತಿ ಆಗುತ್ತದೆ. ಅದಕ್ಕೋಸ್ಕರ ನೀವು ಪ್ರತಿಯೊಂದರ ಬಗ್ಗೆ ಗೂಗಲಲ್ಲಿ ನೀವು ನೋಡ್ಬೋದು. ಹೆಸರು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಓಕೆನಾ. ಸ್ಟೋನ್ ಡಾಕ್ ಪ್ರಯೋಜನಗಳೇನು? ಮೂತ್ರಪಿಂಡದ ಕಲ್ಲುಗಳ ಸಮಸ್ಯೆಯನ್ನು ಹೋಗಲಾಡಿಸಲು ಸಹಕಾರಿ, ಮೂತ್ರಪಿಂಡದ ಸುಗಮ ಕಾರ್ಯನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ,
ಮೂತ್ರಪಿಂಡದ ಸೋಂಕು ಮತ್ತು ಮೂತ್ರದ ಸೋಂಕನ್ನು ತಡೆಗಟ್ಟುವಲ್ಲಿ ಸಹಕಾರಿ. ಪ್ರೋಸ್ಟೇಟ್ ಕ್ಯಾನ್ಸರ್ ಸಮಸ್ಯೆಯಲ್ಲೂ ಇದು ತುಂಬ ಪ್ರಯೋಜನಕಾರಿಯಾಗಿದೆ. ಎಲ್ಲ ರೀತಿಯ ಮೂತ್ರಪಿಂಡದ ಸಮಸ್ಯೆಗಳಿಗೆ ಸ್ಟೋನ್ ಡಾಕ್ ರಸ್ ಅತ್ಯುತ್ತಮ ಆಯ್ಕೆಯಾಗಿದೆ. ನಮ್ಮ ಸ್ಟೋನ್ ಡಾಕ್ ನಿಮ್ಮ ಪೂರ್ಣ ಕಿಡ್ನಿ ವ್ಯವಸ್ಥಿತವಾಗಿ ಸರಿಯಾಗಿ ಕೆಲಸ ಮಾಡಲಿಕ್ಕೆ, ಅದರ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಸ್ಟೋನ್ ಡಾಕ್ ಒಳ್ಳೆಯದಾಗಿದೆ. ಇದನ್ನು ನೀವು ಪ್ರತಿ ವರ್ಷದಲ್ಲಿ ಒಂದು ಸಲ ಆದರೂ, ಬೇಸಿಗೆಗಾಲದಲ್ಲಿ ಕಮ್ಮಿ ಜನ ನೀರು ಕಮ್ಮಿ ಕುಡಿತಾ ಇದ್ದಾರೆ, ಬೇಸಿಗೆಗಾಲದಲ್ಲಿ ಸ್ಟೋನ್ ಪ್ರಾಬ್ಲಮ್ ಜಾಸ್ತಿ ಇರುತ್ತದೆ ಜನರಿಗೆ, ಓಕೆನಾ. ಅಂಥ ಜನರು ಇದನ್ನು ಸ್ಟೋನ್ ಡಾಕ್ ಪ್ರತಿ ಬೇಸಿಗೆಯಲ್ಲಿ ಒಂದಾದರೂ ಬಾಟ್ಲಿ ನೀವು ಕೊಡಲೇಬೇಕು. ಯಾಕಂದರೆ ಸದೃಢವಾಗಿ, ಕಲ್ಲು ಅಷ್ಟೇ ಅಲ್ಲ, ಕಿಡ್ನಿ ಶಾರೀರಿಕವಾಗಿ ಸದೃಢವಾಗಿ ತನ್ನ ಕೆಲಸನ ಕಾರ್ಯನಿರ್ವಹಿಸಲಿಕ್ಕೆ ಸ್ಟೋನ್ ಡಾಕ್ ಒಳ್ಳೆಯದ ಉಪಯೋಗಕರವಾಗಿದೆ. ಸ್ಟೋನ್ ಡಾಕ್ ಜೊತೆಗೆ ನೀವು ಏನು ಮಾಡ್ಬೋದಪ್ಪ ಅಂದ್ರೆ, ಮುಂಜಾನೆ ಸಾಯಂಕಾಲ 15ರಿಂದ 20 ml ಉಗುರುಬೆಚ್ಚ ನೀರಲ್ಲಿ ಕುಡಿಯಬಹುದು. ನೆಕ್ಸ್ಟ್ ರಾತ್ರಿ ಮಲಗುವ ಸಮಯದಲ್ಲಿ 15ರಿಂದ 25 ml ವರೆಗೆ ನೀವು X3 ಆಯಿಲನ್ನು ಜ್ಯೂಸನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಪೂರ್ಣ ಶರೀರ ಸದೃಢವಾಗಿರುತ್ತದೆ, ಶಾರೀರಿಕ ಚೆನ್ನಾಗಿರುತ್ತದೆ. ಇದನ್ನು ಕೇಳಿ ಪಡೀಲಿಕ್ಕೆ ಗೆಳೆಯರೆ, ನೀವು ನಮ್ಮ ಲೀಡರ್ಸ್ಗಳನ್ನ ಸಂಪರ್ಕ ಮಾಡಿ ಅದರಿಂದ ನೀವು ಇಲ್ಲಿ ಕೇಳಿ ಪಡೆಯಬಹುದು.